ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜೂಸ್ ಕಿಚನ್ ಕುಕಿಂಗ್ ವಿತ್ ಲವ್. ಇವತ್ತಿನ ವಿಶೇಷ ಪಾಲಕ್ ಪುಲಾವ್. ಮಕ್ಕಳ ಲಂಚ್ ಬಾಕ್ಸ್ಗೆ ಹಾಗೆ ಮಾರ್ನಿಂಗ್ ಟಿಫಿನ್ನಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ. ತುಂಬ ಹೆಲ್ದಿಯಾಗೂ ಇರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ತುಂಬ ಬೇಗ ಕೂಡ ನಾವು ಇದನ್ನು ಮಾಡ್ಕೊಳ್ಬಹುದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಉದ್ದುದ್ದ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನಂತರ 4 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಸಹ ಹಾಕ್ಕೊಳ್ಬಹುದು. ಮೆಣಸಿನ್ಕಾಯಿ ಬಾಡಿದ ಮೇಲೆ 1 ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಎಲ್ಲಿವರೆಗೂ ಅಂತ ಹೇಳಿದರೆ ಅದರದ್ದು ಹಸಿ ವಾಸನೆ ಹೋಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ. ಪಾಲಕ್ ಸೊಪ್ಪು ಬೆಂದಿದೆ, ಒಂದು 5 ನಿಮಿಷ ಇದನ್ನು ಆರ್ಲಿಕ್ಕೆ ಬಿಡೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಆರಿರುವಂಥ ಪಾಲಕ್ ಸೊಪ್ಪಿನ ಮಸಾಲೆಯನ್ನು ಹಾಕಿ 10 ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬರೋಣ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಮಿಕ್ಸ್ ಮಾಡ್ಕೊಳ್ಬೇಕು. ನನಗಿದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಬಟ್ ಇದರಲ್ಲಿ ಎಡಿಟ್ ಮಾಡುವಾಗ ನನಗೆ ಮರ್ತು ಹೋಯಿತು. ಹಾಗಾಗಿ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ದಲೇ ಕೊಬ್ಬರಿ ತುರಿನ ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ಳಿ. ಇದರಿಂದಾಗಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಕುಕ್ಕರಿಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1 ಪಲಾವ್ ಎಲೆ, 1 ಇಂಚಿನಷ್ಟು ಚಕ್ಕೆ, ಲವಂಗ 2, 1 ಏಲಕ್ಕಿ, ಹಾಗೆ ಚಕ್ರ ಮೊಗ್ಗು ಮತ್ತು ದಾಲ್ಚಿನ್ನಿ ಪತ್ರೆ, ಇಷ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇದಕ್ಕೂ ಹೆಚ್ಚಿಗೆ ಸ್ಪೈಸಸ್ ಇದ್ದರೆ ನೀವು ಅದನ್ನು ಕೂಡ ಸೇರಿಸ್ಕೊಳ್ಬಹುದು, ಬಟ್ ಇಲ್ಲಿ ಇಷ್ಟು ಸಾಕಾಗುತ್ತೆ ಪಲಾವ್ಗೆ. ಹಾಗೆ 1 ಈರುಳ್ಳಿ ನಾನು ಉದ್ದುದ್ದ ಹೆಚ್ಚಿಟ್ಕೊಂಡಿರುವಂಥದ್ದನ್ನು ಹಾಕಿ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ನಾನು ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಉದ್ದುದ್ದ ಹೆಚ್ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಾನಿಲ್ಲಿ 1/4 ಕಪ್ಪಿನಷ್ಟು ಬೀನ್ಸ್ ತಗೊಳ್ತಾ ಇದ್ದೀನಿ. ಹಾಗೆ 1 ಕ್ಯಾರೆಟ್ ಚಿಕ್ಕ ಚಿಕ್ಕದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥದ್ದು. ಹಾಗೆ ಸ್ವಲ್ಪ 1 ಹಿಡಿಯಷ್ಟು ನಾನು ಕಾಲಿಫ್ಲವರ್ನ ಕ್ಲೀನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಆಲೂನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದರಲ್ಲಿ ಬೇಡ ಅಂತ ಹೇಳಿದ್ದು ಅಥವಾ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೆ ನೀವು ಆ ತರಕಾರಿಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ನಾನಿಲ್ಲಿ 1 ಮುಷ್ಟಿಯಷ್ಟು ಹಸಿ ಬಟಾಣಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ರುಬ್ಬಿಟ್ಕೊಂಡಿರುವಂಥ ಪಾಲಕ್ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಮಿಕ್ಸಿ ಜಾರಲ್ಲಿ ಅಂಟ್ಕೊಂಡಿರುವಂಥ ಪೇಸ್ಟಿಗೆ ಸ್ವಲ್ಪ 5-6 ಟೇಬಲ್ ಸ್ಪೂನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದರ ನೀರು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೊಂದು 2 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಅದರಲ್ಲಿರುವಂಥ ಹಸಿ ವಾಸನೆಗಳೆಲ್ಲವೂ ಹೋಗಿ ಅದು ಅರ್ಧದಷ್ಟು ಬೆಂದಿರುತ್ತೆ ತರಕಾರಿಗಳೆಲ್ಲ. ಈಗ ಇದಕ್ಕೆ ನಾನು ಒಂದು 4 ಜನಕ್ಕಾಗುವಷ್ಟು ಪಾಲಕ್ ಪುಲಾವ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು 1.5 ಕಪ್ಪಿನಷ್ಟು ನಾನು ಅಕ್ಕಿ ಬಳಸ್ಕೊಳ್ತಾ ಇದ್ದೀನಿ. ನೀವು ಹೆಚ್ಚಿಗೆ ಇದ್ದರೆ ಅಥವಾ 2 ಕಪ್ಪಿನಷ್ಟು ಅಕ್ಕಿ ಹಾಕ್ಕೊಳ್ತೀರಾ ಹೇಳಿದರೆ 4 ಕಪ್ಪಿನಷ್ಟು ನೀರು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1.5 ಕಪ್ಪಿನಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ 3 ಕಪ್ಪಿನಷ್ಟು ನೀರನ್ನು, ಅದು ಬಿಸಿ ನೀರನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕ್ಕೊಳ್ಬೇಡಿ. ಹಾಗೆ ನಾನು ಇದಕ್ಕೆ ಪರಿಮಳದ ಎಲೆ ಅಂತ ಹೇಳ್ತಾರೆ ಈಚೆ, ಇದಕ್ಕೆ ಎಕ್ಸಾಕ್ಟ್ ಹೆಸರು ಏನು ಹೇಳ್ತಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಾನು ಇದನ್ನು ನಮ್ಮ ಕಾಂಪೌಂಡಲ್ಲಿ ಸಿಗುತ್ತೆ, ಅದರಿಂದ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದಾಗಿ ಫ್ಲೇವರ್ ತುಂಬ ಒಳ್ಳೆ ಪರಿಮಳ ಇರುತ್ತೆ. ನಾವೇನೇ ಅಡುಗೆ ಮಾಡಿದರೂ ರೈಸ್ ಐಟಮಿಗೆ ನಾನು ಇದನ್ನು ಯೂಸ್ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್. ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ಖಂಡಿತವಾಗಿಯೂ ಇದನ್ನು ನೀವು ಯಾವುದೇ ಥರದ ಪಲಾವ್ ಮಾಡುವಾಗಲೂ ಅಥವಾ ಯಾವುದೇ ಥರದ ರೈಸ್ ಐಟಮ್ ಮಾಡುವಾಗಲೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ನೋಡಿ, ನೀರೆಲ್ಲ ಕುದೀತಾ ಇದೆ. ಈಗ ಇದಕ್ಕೆ ತೊಳೆದು ನೆನೆ ಇಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟು 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿಯನ್ನು ನಾನು ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡ್ಕೊಳ್ಬಹುದು, ಇಲ್ಲ ಅಂತ ಹೇಳಿದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಹಾಕಿದರೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗಾಗಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಹೋಳಿಕೆಯಷ್ಟು ನಿಂಬೆಹಣ್ಣನ್ನು
ಸ್ಕ್ವೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿರುವಂಥ ಬೀಜನೆಲ್ಲ ತೆಗೆದುಬಿಟ್ಟು ನಾನು ಹಿಂಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಯಾವುದೇ ರೀತಿಯಲ್ಲೂ ಟೊಮೆಟೊ ಯೂಸ್ ಮಾಡಿಲ್ಲ. ನೀವು ಟೊಮೆಟೊ ಹಾಕಿದ್ದೀರಾ ಹೇಳಿದರೆ ನಿಂಬೆಹಣ್ಣಿನ ಅವಶ್ಯಕತೆ ಇಲ್ಲ. ನಾನು ಟೊಮೆಟೊ ಯೂಸ್ ಮಾಡಿಲ್ಲ, ಆದ್ದರಿಂದ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು, ಅಕ್ಕಿ ತಳ ಹಿಡಿಲಾರದಂತೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿ ಒಂದು ವಿಸಲ್ ನಾವು ಇದನ್ನು ತೆಗೆಸಿದ್ರೆ ಸಾಕಾಗತ್ತೆ. ಆಲ್ರೆಡಿ ತರಕಾರಿ ಎಲ್ಲ ಅರ್ಧದಷ್ಟು ಬೆಂದಿರುತ್ತೆ ಇಷ್ಟೆಲ್ಲ ಪ್ರೊಸೆಸ್ ಆಗುವಾಗ. ಹಾಗಾಗಿ 2-3 ವಿಸಲ್ದು ಅವಶ್ಯಕತೆ ಇಲ್ಲ, ಒಂದೇ ವಿಸಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ವಿಸಲ್ ಆದ ನಂತರ ಕುಕ್ಕರ್ ಆಫ್ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ನಾನು ಆಗಲೇ ಹೇಳಿದಂತೆ ಆ ಪರಿಮಳದೆಲೆಯಿಂದಾಗಿ ಮನೆಯೆಲ್ಲ ಪಾಲಕ್ ಪಲಾವ್ದು ಪರಿಮಳ ತುಂಬ ಘಮ ಅಂತ ಹೇಳಿ ಇದೆ. ಎಷ್ಟು ಕೆಳಗಡೆ ಆಟ ಆಡ್ತಾ ಇದ್ದ ಮಕ್ಕಳು ಸಹ ಮೇಲ್ಗಡೆ ಬಂದು ತುಂಬ ಹಸಿವಾಗ್ತಿದೆ ಅಮ್ಮ, ಏನು ಮಾಡಿದ್ಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ರೆಸಿಪಿನ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳಿದ ಮೆಥಡಲ್ಲೇ ನೀವು ಟ್ರೈ ಮಾಡಿದ್ದೆ ಆದರೆ ತುಂಬ ಒಳ್ಳೆ ಫ್ಲೇವರ್ ಹಾಗೆ ತುಂಬ ಒಳ್ಳೆ ಟೇಸ್ಟ್ ನಿಮ್ಮ ನಾಲ್ಗೆಯಲ್ಲಿ ಕೂತ್ಕೊಳ್ಳುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈ ರೆಸಿಪಿ ಲಂಚ್ ಬಾಕ್ಸ್ಗೆ ಹಾಗೆ ನಿಮ್ಮ ಮಾರ್ನಿಂಗ್ ಟಿಫಿನ್ಗೆ ತುಂಬ ಒಳ್ಳೆ ರೆಸಿಪಿ ಆಗಿರುತ್ತೆ. ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೋಡಿದ್ರಲ್ವಾ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳಿ. ಇಂಥದ್ದೇ ಟೇಸ್ಟಿ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.